ಮಾಧವನ ಪರಿಸ್ಥಿತಿ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ನಂದ ಕೇಳ್ತಾನೆ ಹುಷಾರಾಗಕ್ಕೆ ಇನ್ನೂ ಎಷ್ಟು ದಿನ ಬೇಕು ಅಂತ. ಅದಕ್ಕೆ ವಲ್ಲಭ 3 ವಾರ ಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿ ಮೀನಾ ಅಯ್ಯೋ ಮದುವೆ ಬೇರೆ ಇದೆ, ಈಗ ರೆಸ್ಟು ಅಂತಂದರೆ ಅಂತ ಎಲ್ಲ ಫುಲ್ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿ ಬಂದವರೆಲ್ಲ ಅಯ್ಯೋ ಮಾಧವನ ನಾವು ಎಷ್ಟು ದಿನದಿಂದ ನೋಡ್ತಿಲ್ಲ, ಇದಕ್ಕಿದ್ದಂಗೆ ಹಿಂಗೆ ಆಗಿದೆ ಅಂತಂದರೆ ಇದೆಲ್ಲ ಅಭಿಷೇಕನ ಅಂತ ಅನ್ಕೋತೀನಿ. ಹೇಗಿರೋ ನೀವು ಹುಡುಗಿ ಜಾತಕನೂ ನೋಡಿಲ್ಲ, ಯಾಕೋ ನೀವು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಂದ ಆದರೆ ಏನಿಲ್ಲ ಅಂತ ಎಲ್ಲರನ್ನೂ ಬೈದ್ಬಿಟ್ಟು ಹೊರ್ಟೋಗ್ಬಿಡ್ತಾನೆ. ವಲ್ಲಭ ಫುಲ್ ಟೆನ್ಷನಲ್ಲಿ ಅವ್ರ ಅಣ್ಣ ಹೇಳ್ಬಿಟ್ರೆ ಅಂತಂದ್ಬಿಟ್ಟು ಅಣ್ಣಂಗೆ ಕಣ್ಸನ್ನೆ ಮಾಡ್ತಾನೆ, ಹೇಳ್ಬೇಡ ಅಂತಂದ್ಬಿಟ್ಟು. ಮಾಧವ ನಂದನ ಹತ್ರ ಸಾರಿ ಅಪ್ಪ ಅಂತ ಕೇಳ್ತಾನೆ. ನಂದ ಎಂತಕ್ಕೆ ಸಾರಿ ಕೇಳ್ತಾ ಇದೆಯಾ, ಪರವಾಗಿಲ್ಲ ಬಿಡು ಅಂತ ಹೇಳ್ತಾನೆ. ಈ ಕಡೆ ಪ್ರಿಯಾ ಫುಲ್ ಟೆನ್ಷನಲ್ಲಿರ್ತಾಳೆ. ಮಾಧವಂಗೆ ಕಾಲ್ ಮಾಡಿಬಿಟ್ಟು ಎಂತಕ್ಕೆ ಕಾಲ್ ರಿಸೀವ್ ಮಾಡ್ತಿಲ್ಲ, ಏನಾಗಿದೆ, ಏನಾದರೂ ತೊಂದರೆನಾ ಅಂತೆಲ್ಲ ಕೇಳ್ತಾಳೆ. ಅದಕ್ಕೆ ಮಾಧವ ಏನೂ ಇಲ್ಲ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾಳೆ. ಕೆಲಸ ಮತ್ತು ಇನ್ವಿಟೇಷನ್ ಕಾರ್ಡ್ ಕೊಡೋದಿದೆಲ್ಲ ಕೆಲಸದ ಮಧ್ಯದಲ್ಲಿ ಸ್ವಲ್ಪ ಬಿಸಿ ಆದ ಸಾರಿ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ ಪರವಾಗಿಲ್ಲ ಬಿಡಿ, ಆದರೆ ಏನೇ ಬಿಸಿ ಇದ್ದರೂ ಪರವಾಗಿಲ್ಲ ಒಂದು ಮೆಸೇಜ್ ಆದರೂ ಹಾಕಿ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ಮಾಧವ ಸರಿ ಆಯಿತು ಅಂತ ಹೇಳ್ತಾನೆ. ಪ್ರಿಯಾ ಏನೋ ಆಗಿದೆಯಲ್ಲ, ಏನಕ್ಕೆ ಸಪ್ಪಗೆ ಮಾತಾಡ್ತಿದ್ದೀರಾ, ಏನಾಯಿತು, ಯಾಕೆ ಡಲ್ಲಾಗಿದ್ದೀರಾ ಅಂತೆಲ್ಲ ಕೇಳ್ತಾಳೆ. ಅಷ್ಟರಲ್ಲಿ ಗಿರ್ಜಾ ಹಾಲು ತೊಗೊಂಬರ್ತಾಳೆ. ಬಂದು ಕಾಲು ನೋವು ಹೇಗಿದೆಯೋ ಅಂತ ಕೇಳ್ತಾಳೆ. ಅದನ್ನು ಪ್ರಿಯಾ ಕೇಳಿಸ್ಕೊತಾಳೆ. ಗಿರಿಜಾ ಮಾಧವನ್ನ ತುಂಬ ನೋಡ್ತಿದ್ಯೇನೋ ಹಂಗೆ ವಿಚಾರಿಸ್ಕೊತಾ ಇರ್ತೇನೆ. ಅದನ್ನು ಪ್ರಿಯಾ ಫೋನಲ್ಲಿ ಇಟ್ಕೊಂಡು ಕೇಳಿಸ್ಕೊಂಬಿಡ್ತಾಳೆ. ಪ್ರಿಯಾ ಮಾಧವಂಗೆ ಏನಾಯ್ತು ರೀ, ಯಾಕೆ ಏನು ನಂಗೆ ಹತ್ರ ಹೇಳ್ತಿಲ್ಲ ಅಂದಿದ್ದಕ್ಕೆ ಮಾಧವ ಅಯ್ಯೋ ಹಾಗೇನೂ ಆಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮಾಧವ ಕಾಲಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಷ್ಟೇ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ಒಂದು 3 ವಾರ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ ಸರಿನಾ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಇಷ್ಟು ದೊಡ್ಡ ವಿಚಾರ ನನ್ನಿಂದ ಮುಚ್ಚಿಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಮಾಧವ ಮತ್ತು ಪ್ರಿಯಾ ಮಧ್ಯದಲ್ಲಿ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಪ್ರಿಯಾ ಅಷ್ಟರಲ್ಲಿ ಅವ್ರ ಅಮ್ಮನ ಹತ್ರ ಓಡಿ ಬಂದು ಅಮ್ಮ ಮಾಧವ ಅವ್ರಿಗೆ ಏಟಾಗಿದೆ ಅಂತೆ ಅಮ್ಮ, 3 ವಾರ ರೆಸ್ಟ್ ಮಾಡೋಕ್ಕೆ ಹೇಳಿದಾರಂತೆ ಅಮ್ಮ, ಕಾಲು ಪೆಟ್ಟಾಗಿದೆ ಅಮ್ಮ ಅಂತೆಲ್ಲ ಅಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮ ಏನಾಯಿತೆ, ಅಷ್ಟೊಂದು ಏಟಾಗಿದೆಯಾ ಅಂದಿದ್ದಕ್ಕೆ ಇಲ್ಲ ನಾನು ಅವ್ರನ್ನ ನೋಡಲೇಬೇಕು ಅಮ್ಮ ಅಂತ ಅಳ್ತಿರ್ತಾಳೆ. ಅದಕ್ಕೇ ಅವಳು ನಾನು ಫೋನ್ ಮಾಡಿ ವಿಚಾರಿಸ್ಕೊತೀನಿ, ಸುಮ್ಮನೆ ಇರು, ಅಷ್ಟೆಲ್ಲ ನೀನು ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ನೀನು ಸುಮ್ಮನೆ ಇರೋ, ಈಗೆಲ್ಲ ನಿನ್ನ ಮದುವೆ ಫಿಕ್ಸ್ ಆಗಿದೆ, ಈಗೇನಾದರೂ ಸ್ವಲ್ಪ ಎಡವಟ್ಟಾದ್ರೂ ಎಲ್ಲ ನಿನ್ನ ಮೇಲೆ ಬರುತ್ತೆ, ನೀನು ಜಾತಕ ಸರಿ ಇಲ್ಲ ಅಂತೆಲ್ಲ ಮಾತಾಡ್ಕೋತಾರೆ, ಸುಮ್ಮನೆ ಇರೇ ಅಂತೆಲ್ಲ ಸಮಾಧಾನ ಮಾಡ್ತಿರ್ತಾಳೆ. ನೀನು ಸಮಾಧಾನ ಮಾಡ್ಕೋ ಸರಿನಾ, ನಾನು ವಿಚಾರಿಸ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಬೆಳಗ್ಗೆ ಮದುವೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅರ್ಚಕರು ಮಾಧವಂಗೆ ನೀನು ಭೂತಾಯಿಗೆ ನವಧಾನ್ಯ ಹಾಗೂ ಹಾಲನ್ನು ಅರ್ಪಿಸಬೇಕು ಅಂತ ಹೇಳ್ತಾರೆ. ಮಾಧವ ಅದಕ್ಕೆ ಸರಿ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾನೆ. ಪುರೋಹಿತರು ಶ್ಲೋಕ ಎಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಮನೆಯವರೆಲ್ಲ ಫುಲ್ ಖುಷಿಯಿಂದ ಇರ್ತಾರೆ. ಕಂಬ ನೆಟ್ಟು ಮದುವೆಯ ಶಾಸ್ತ್ರಕ್ಕೆ ಮುನ್ನುಡಿ ಬರೀತಾರೆ. ಹಾಗೆ ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ಕಂಬಕ್ಕೆ ಹೂವೆಲ್ಲ ಸುತ್ತು ಅಲಂಕಾರ ಮಾಡ್ತಾರೆ. ಪುರೋಹಿತರು ಚಪ್ರ ಶಾಸ್ತ್ರದ ಬಗ್ಗೆ ಹೇಳ್ತಾ ಇರ್ತಾರೆ. ಮದುವೆ ಶಾಸ್ತ್ರದಲ್ಲಿ ಶುರುವಾಗ ಮೊದಲನೇ ಶಾಸ್ತ್ರ ಅಂದ್ರೇ ಚಪ್ರ ಶಾಸ್ತ್ರ. ಅದನ್ನು ಬಿಚ್ಚಕ್ಕೆ ಸಮೇತ ಕ್ರಮ ಇದೆ, ಹಾಗೆ ನೆಟ್ಟಕ್ಕೆ ಸಮೇತ ಕ್ರಮ ಇದೆ ಅಂತ ಹೇಳ್ತಾರೆ. ಎಲ್ರಿಗೂ ಮದುವೆ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಶಾಸ್ತ್ರಗಳ ಪ್ರಕಾರ ಪೂಜೆ ಮಾಡ್ತಾ ಇರ್ತಾರೆ. ಚಪ್ರ ಶಾಸ್ತ್ರ ನಡೀತಿರೋದನ್ನ ಚಂದ್ರಕಾಂತ್ ಹೆಂಡತಿ ನೋಡಿ ಫುಲ್ ಕೋಪ ಮಾಡ್ಕೋತಾ ಇರ್ತಾರೆ. ಅಲ್ಲಿರೋ ಸುತ್ತಮುತ್ತ ಇರೋ ಜನಗಳೆಲ್ಲ ನಂದಣ್ಣ ನಿನ್ನ ಮದುವೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ ಅಲ್ಲ, ನೀನು ಹೇಳ್ದಂಗೆ ಮಾಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿ ನಂದಂಗೆ ಫುಲ್ ಖುಷಿ ಆಗುತ್ತೆ. ನೀವು ಪಣ ತೊಟ್ಟಂಗೆ ಸಂಕ್ರಾಂತಿ ಒಳಗಡೆನೇ ಮದುವೆ ಮಾಡ್ತಿದ್ದೀರಾ ಬಿಡಿ, ನೀವು ಫುಲ್ ಹೇಳಿದ ಮಾತಾಗೆ ನಡ್ಕೋತೀರಾ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ನಂದ ಇಲ್ಲ ನಂದೇನು ಇದಿಲ್ಲ, ಇದೆಲ್ಲ ದೇವ್ರ ಇಚ್ಛೆ ಅಂತ ಹೇಳ್ತಿರ್ತಾನೆ. ಅದನ್ನು ಕೇಳಿ ಸೂರ್ಯಕಾಂತ್ ಹೆಂಡತಿ ಕೋಪ ಮಾಡಿಕೊಂಡು ಒಳಗಡೆ ಹೊಟ್ಟೋಗ್ತಾಳೆ. ಇರೋ ಸುತ್ತಮುತ್ತ ಇರೋ ಜನಗಳೆಲ್ಲ ಅಣ್ಣ ತಲೆ ಕೆಡ್ಸ್ಕೊಂಬಿಡಿ, ನಿಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಚಂದ್ರಕಾಂತ್ ಹೆಂಡತಿ ಅವ್ರ ಮನೆಗೆ ಹೋಗಿ ಅಲ್ಲಿ ನೋಡಿದ್ರೆ ಅವ್ರು ಚಪ್ರಶಾಸ್ತ್ರ ಮಾಡ್ತವ್ರೆ. ನನ್ನ ಮಗ ನೋಡಿದ್ರೆ ಇಲ್ಲಿ ಲೇಟ್ ಮಾಡ್ಕೊಂಡು ಕೂತಿದ್ದಾನೆ, ನಿಮಗೇನು ಅನ್ನಿಸ್ತಾನೆ ಇಲ್ವಾ, ನೀವೇನೋ ಬಿಟ್ಟಿಡೋಣ ಅಂತ ಹೇಳಿದ್ರಲ್ಲ ಭಾವ, ಅಲ್ಲಿ ನೋಡಿದ್ರೆ ಮದುವೆ ಶಾಸ್ತ್ರ ಎಲ್ಲ ನಡೀತಾ ಇದೆ, ನೀವೇನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ನಂದ ಫುಲ್ ಖುಷಿಯಿಂದ 3 ಮಕ್ಕಳು ಮದುವೆ ಮಾಡಿದ್ದೀನಿ ಅಂತ ಫುಲ್ ಬೀಗ್ತಾನೆ. ನಮಗೆಲ್ಲ ಅವಮಾನ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತು ಅಣ್ಣ ನನ್ನ ರಕ್ತ ಫುಲ್ ಕುದೀತಿದೆ ಅಣ್ಣ, ಏನಾದರೂ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕಂಠ ಇದ್ಬಿಟ್ಟು ನನಗೆ ಈ ಥರ ಮಾಡಿದ್ದಾರೆ, ಅವ್ರ ಮನೆಯವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತು ಸುಮ್ಮನೆ ಇರು ಚಂದ್ರು, ನಾನು ಕೊಡೋ ಏಟು ಅವ್ನ ಜೀವನ ಪರ್ಯಂತ ನೆನ್ಪಿಟ್ಕೋತಾನೆ, ಸುಮ್ಮನೆ ಇರು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನಿನಗೆ ಗೊತ್ತಾಗುತ್ತೆ, ನಾನು ಪ್ಲ್ಯಾನ್ ಮಾಡಿದ್ದು ಆಗಿದೆ, ಆಗಲೇ ಎಕ್ಸಿಕ್ಯೂಟಿವ್ ಆಗ್ತಿದೆ, ಫೈನಲ್ ರಿಸಲ್ಟ್ ಬರೋದೊಂದು ಬಾಕಿ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತು ಏನು ಮಾಡಿದಾರೋ ಅಂತ ಎಲ್ಲರೂ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅದಕ್ಕೆ ಅಜ್ಜಿ ಇವನೇನೋ ಮಾಡ್ತಿದ್ದಾನೆ ಕಣೆ ಅಂತ ಅಂದ್ಬಿಟ್ಟು ಅಮೂಲ್ಯ ಅಮ್ಮಂಗೆ ಹೇಳ್ತಾನೆ. ಅದಕ್ಕೆ ಅಮೂಲ್ಯ ಅವರಮ್ಮ
ಹ್ಞೂ ಅಮ್ಮ, ನಿನ್ನೆ ತಾನೇ ಚಂದ್ರಕಾಂತ್ ಹೊಡಿತೀನಿ ಅಂದಾಗ ಒಳ್ಳೆ ಟೈಮ್ ಬರಲಿ ಅಂತ ಹೇಳ್ತಿದ್ರು, ಏನೋ ಮಾಡಿದಾರಮ್ಮ ಇವರು ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಹೌದು ಏನು ಮಾಡಿದಾನೋ ಏನೋ, ಮದುವೆ ಶಾಸ್ತ್ರ ಬೇರೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿರ್ತಾಳೆ. ಈ ಕಡೆ ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಕಾಲ್ ಮಾಡಿಬಿಟ್ಟು ಎಲ್ರಿಗೂ ಕರಿತಾ ಇರ್ತಾರೆ, ಮದುವೆಗೆ ಬನ್ನಿ ಅಂತ ಅಂದ್ಬಿಟ್ಟು. ಪರಮೇಶ್ವರು ನಂದಾ ಫ್ಯಾಮಿಲಿಯವರೆಲ್ಲ ಫುಲ್ ಖುಷಿ ಪಡ್ತಿದ್ದಾರೆ, ಯಾಕಂದರೆ ಮೊದಲನೇ ಮಗನ ಮದುವೆ ಅಲ್ವಾ, 2 ಮಕ್ಕಳು ಮದುವೆ ಅಂತೂ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳ್ತಿರ್ತಾನೆ ಪರಮೇಶ್ವರ್. ಅದಕ್ಕೆ ಪರಮೇಶ್ವರ್ ಹೆಂಡ್ತಿ, ಹೌದು ನೋಡಿ ಅವ್ರ ಮನೇಲೆಲ್ಲ ಚಪ್ರಶಾಸ್ತ್ರ ಎಲ್ಲ ನಡೀತಿತ್ತು, ನಮ್ಮಲ್ಲೂ ನಡೀತಾ ಇದೆ ಚಪ್ರಶಾಸ್ತ್ರ ಅಂತ ಹೇಳ್ತಾಳೆ. ಅದಕ್ಕೇ ಪರಮೇಶ್ವರ್ದು 2ನೇ ಮಗಳು, ಎಲ್ಲಮ್ಮ ಚಪ್ರಶಾಸ್ತ್ರನೇ ಮಾಡಿಲ್ಲ ನಾವು ಅಂದಾಗ, ಸುಮ್ಮನೆ ಇರೋ, ಎಲ್ಲೆಲ್ಲಿ ಉಳಿಸ್ಬೇಕು ಅಲ್ಲೆಲ್ಲಿ ಉಳಿಸ್ಬೇಕು. ಅದಕ್ಕೆ ಪ್ರಿಯಾ, ಅಮ್ಮ ಚಪ್ರಶಾಸ್ತ್ರ ಏನಾಯಿತು ಅಂತ ಕೇಳಿದ್ರೆ ಏನಂತಮ್ಮ ಹೇಳಿ ಅಂತ ಹೇಳಿದ್ಕೆ ಪರಮೇಶ್ವರ್ ಹೆಂಡ್ತಿ, ನಡೀತಲ್ಲ ಸೂಪರಾಗಿ, ಅದನ್ನೇ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರ್ ಅವರು, ನಡೀತಲ್ಲ, ನಾವು ಕ್ಯಾಟ್ರಿಂಗ್ ಅವ್ರಿಗೆ ಹೇಳಿದ್ವಿ, ಮತ್ತು ಪುನಃ ಪುರೋಹಿತರು ಬಂದಿದ್ರು, ಅವ್ರು ಕೇಳಿ ದುಡ್ಡಿಗಿಂತ ಜಾಸ್ತಿ ಕೊಟ್ವಿ ಅಂತೆಲ್ಲ ಹೇಳು ಅಂತ ಹೇಳ್ತಿರ್ತಾಳೆ. ಅದನ್ನು ಕೇಳಿ ಪ್ರಿಯಾ, ತುಂಬ ನಿಷ್ಠಾವಂತರಮ್ಮ, ಹೆಂಗಮ್ಮ ಸುಳ್ಳು ಹೇಳೋದು ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರ್ ಹೆಂಡ್ತಿ, ಸತ್ಯನೇ ಹೇಳು, ಈಗೇನು ಶಾಸ್ತ್ರ ಏನು ನಡೆದಿಲ್ಲ ಅಂತಲೇ ಹೇಳು ಅಂತ ಹೇಳಿದ್ಕೆ ಪ್ರಿಯಾ ನೋಡ್ತಿರ್ತಾಳೆ. ಅದಕ್ಕೆ ಅವರಮ್ಮ, ನೋಡೆ ನೀನು ಸತ್ಯ ಹೇಳೋಕ್ಕಾಗೋದಿಲ್ಲ, ಸುಳ್ಳಲ್ಲೇ ಹೇಳ್ಬೇಕು, ಈಗೇನು ಮಾಡೋಕ್ಕಾಗಲ್ಲ, ನಾವಿರೋ ಪರಿಸ್ಥಿತಿ ಹಂಗೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ. ಪರಮೇಶ್ವರು, ನಂಗೆ ಗೊತ್ತು ಮಗಳೇ ನೀನು ಏನು ಯೋಚನೆ ಮಾಡ್ತೀಯ ಅಂತ, ನಮ್ಮ ಅಪ್ಪ ಅಮ್ಮ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ವಾ, ಆದರೆ ಏನು ಮಾಡೋದು, ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲಮ್ಮ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಈ ಕಡೆ ನಂದಾ ಫ್ಯಾಮಿಲಿಯವರೆಲ್ಲ ಶಾಸ್ತ್ರ ಮಾಡಿಸ್ತಾ ಇರ್ತಾರೆ ಪುರೋಹಿತರ ಹತ್ರ. ಅದನ್ನು ನೋಡಿ ಗಿರಿಜಾ ಫುಲ್ಲು ಅಳ್ತಾ ಇರ್ತಾಳೆ. ಅದಕ್ಕೆ ನಂದ, ಯಾಕೆ ಅಳ್ತಿದ್ಯಾ ಗಿರಿಜಾ ಅಂದಿದ್ದಕ್ಕೆ ಗಿರಿಜಾ, ನಮ್ಮ ಮಾಧವನ ಜೀವನದಲ್ಲಿ ಇಂಥ ಒಂದು ದಿನ ಬರಬೇಕು ಅಂತ ಎಷ್ಟು ಕನಸು ಕಾಣ್ತಿದ್ವಲ್ಲ, ಅಂಥ ದಿನ ಬಂತಲ್ಲ ಅಂತ ಖುಷಿಗೆ ಕಣ್ರಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ, ಸರಿ ಆಯಿತು, ಕಣ್ಣೀರು ಒರೆಸ್ಕೊ, ಖುಷಿಯಾಗಿರು ಅಂತ ಹೇಳ್ತಾನೆ. ಆಗ ಪುರೋಹಿತರು, ಇದು ಕಂಕಣ ಕಟ್ಟ ಸಮಯ ಅಪ್ಪ, ನಿನ್ನ ಬಲಗೈನ ಮುಂದೆ ಚಾಚು ಅಂದಾಗ ಮಾಧವ ಬಲಗೈನ ಮುಂದೆ ಚಾಚ್ತಾನೆ. ಅಷ್ಟರಲ್ಲಿ ಪೊಲೀಸವ್ರು ಬಂದು ಅರೆಸ್ಟ್ ಮಾಡ್ತಾರೆ. ನಂದ, ಯಾಕ್ರಿ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದಿದ್ದಕ್ಕೆ, ವಲ್ಲಭ ಮತ್ತು ಶ್ರೀಕಂಠ ಅಂದರೆ ನೀವೇನ್ರಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಅರೆಸ್ಟ್ ಮಾಡಿ ಶ್ರೀಕಂಠದ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರೆಲ್ಲರೂ ಅಂತ ಹೇಳ್ತಾರೆ. ಅದನ್ನು ಕೇಳಿ ಮನೆಯವರೆಲ್ಲ ಫುಲ್ ಶಾಕ್ ಆಗ್ತಾರೆ. ಮುಂದಿನ ಭಾಗದಲ್ಲಿ ನಂದನ್ 3 ಮಕ್ಳುಗಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೇ ಸೂರ್ಯಕಾಂತ್ ಬಂದು, ನಿನ್ನ ಮಗನ ಮದುವೆನ ಹೇಗೆ ಮಾಡ್ತೀಯ ನೋಡ್ತೀನಿ ನಾನು ಅಂತ ಅಂತಿರ್ತಾನೆ. ನಂದ ಫುಲ್ಲು ಟೆನ್ಷನ್ ಆಗಿ ನಿಂತ್ಕೊಂಡಿರ್ತಾನೆ.